5th Standard English Unit 3 The Child Who Saved the Forest. ಅಂದರೆ ಯಾವ ಮಗು ಕಾಡನ್ನು ಉಳಿಸಿತು. Prem lived with his parents in a small village near Bandipura forest. He had the good habit of taking an evening walk in the forest. ಪ್ರೇಮ್ ಎನ್ನುವಂತಹ ಹುಡುಗ ಅವನ ತಂದೆ ತಾಯಿಯ ಜೊತೆಗೆ ಬಂಡೀಪುರ ಎಂಬ ಹಳ್ಳಿಯಲ್ಲಿ ಫಾರೆಸ್ಟಿನ ಹತ್ತಿರ ಇರುವಂತಹ ಹಳ್ಳಿಯಲ್ಲಿ ವಾಸಿಸ್ತಿದ್ದ. ಅವನು ದಿನ ಸಂಜೆ ಅವನಿಗೆ ಯಾವ ಹವ್ಯಾಸ ಇತ್ತು ಅಂದರೆ ಕಾಡಿನೊಳಗೆ ನಡೆದುಕೊಂಡು ಹೋಗುವಂತಹ ಅಭ್ಯಾಸ ಅವನಿಗೆ ಇತ್ತು. ಆಫ್ಟರ್ ಸಮ್ ಡೇಸ್ ಹಿ ಬಿಕೇಮ್ ಫ್ರೆಂಡ್ಲಿ ವಿತ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇನ್ ದ ಫಾರೆಸ್ಟ್. ಅವನು ಡೈಲಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿಯ ಪ್ರಾಣಿ ಪಕ್ಷಿಗಳನ್ನು ಅವನು ತುಂಬ ಸ್ನೇಹಿತರನ್ನಾಗಿ ಮಾಡಿಕೊಂಡ. ಒನ್ ಡೇ ಹಿ ಕೇಮ್ ಹೋಮ್ ಫ್ರಮ್ ಸ್ಕೂಲ್ ಲುಕ್ಕಿಂಗ್ ಸ್ಯಾಡ್. ಹಿಸ್ ಮದರ್ ಆಸ್ಕ್ಡ್ ವಾಟ್ ಈಸ್ ದ ಮ್ಯಾಟರ್ ಪ್ರೇಮ್. ಒಂದು ದಿವಸ ಅವನು ಸ್ಕೂಲಿಂದ ಮನೆಗೆ ಬಂದಾಗ ತುಂಬ ಬೇಜಾರಾಗಿದ್ದ. ಅವನ ತಾಯಿ ಯಾಕೆ ಏನು ವಿಷಯ ಅಂತ ಕೇಳಿದ್ಲು. ಹಿ ರಿಪ್ಲೈಡ್, ಅವನು ಉತ್ತರ ಕೊಟ್ಟ, ಮಾ, ಐ ಹ್ಯಾವ್ ಹಿಯರ್ಡ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ವೇರ್ ವಿಲ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದ ಟ್ರೀಸ್ ಆರ್ ಕಟ್. ನನಗೆ ಕೇಳಲ್ಪಟ್ಟಿತು, ಕಾಡಲ್ಲಿರುವಂತಹ ಮರಗಳನ್ನು ಕಡಿತಾರೆ ಅಂತ. ಆ ಮರಗಳನ್ನೆಲ್ಲ ಕಡಿದ್ರೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲವೂ ಎಲ್ಲಿಗೆ ಹೋಗುತ್ತೆ ಅಂತ ಅವನ ತಾಯಿಗೆ ಕೇಳ್ತಾ ಇದ್ದಾನೆ. ಹಿಸ್ ಮದರ್ ನೌ ದಟ್ ಪ್ರೇಮ್ ಲವ್ಡ್ ಟ್ರೀಸ್, ಬರ್ಡ್ಸ್, animals and flowers, so she said, why do not you go to the forest with your friend Nazrina, find out what has happened exactly. ಅವರ ತಾಯಿಗೆ ಗೊತ್ತು ಪ್ರೇಮಿಗೆ ಪ್ರಾಣಿ ಪಕ್ಷಿಗಳು ಮರಗಳು ಅಂದರೆ ತುಂಬ ಇಷ್ಟ ಅಂತ. ಅದಕ್ಕೆ ಅವಳು ಹೇಳ್ತಿದ್ದಾಳೆ, ನಿನ್ನ ಫ್ರೆಂಡಿನ ಜೊತೆ ಹೋಗಿ ಫಾರೆಸ್ಟಿಗೆ ಹೋಗಿ ನೋಡು, ಅಲ್ಲಿ ಏನು ನಡೀತಾ ಇದೆ ಅಂತ ಹೋಗುವಂತ ನೋಡ್ಕೋಬಾ ಅಂತ ಹೇಳ್ತಾ ಇದ್ದಾಳೆ. ಪ್ರೇಮ್ ಟುಕ್ ಹಿಸ್ ಫ್ರೆಂಡ್ ನಜ್ರೀನಾ ವಿತ್ ಹಿಮ್ ಟು ದ ಫಾರೆಸ್ಟ್. ದೇ ವಾಕ್ಡ್ ಟು ದೇರ್ ಮೋಸ್ಟ್ ಫೇವರೇಟ್ ಪ್ಲೇಸ್ ಇನ್ ದ ಫಾರೆಸ್ಟ್. ಪ್ರೇಮು ತನ್ನ ಫ್ರೆಂಡನ್ನು ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವರಿಗೆ ಇಷ್ಟವಾದ ಒಂದು ಸ್ಥಳದಲ್ಲಿ ಹೋಗ್ತಾರೆ. ಆ್ಯಸ್ ದೇ ಸ್ಯಾಟ್ ಆನ್ ದ ರಾಕ್ ಆ್ಯಂಡ್ ಲುಕ್ಡ್ ಅರೌಂಡ್. ಅಲ್ಲಿ ಅವರು ಕುಳಿತುಕೊಂಡ್ಬಿಟ್ಟು ಸುತ್ತಲೂ ನೋಡ್ತಾರೆ. ಹೀರಾ ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ದೆಮ್. ಒಂದು ಜಿಂಕೆ ಅವರ ಹತ್ರ ಹಾರ್ಕೊಂತ ಜಿಗಿದು ಬಂತು. ನಜ್ರೀನಾ ಆಸ್ಕ್ಡ್ ಪ್ರೇಮ್, ವಾಟ್ಸ್ ದ ಮ್ಯಾಟರ್, ವೈ ಈಸ್ ದ ಡೀರ್ ಲುಕಿಂಗ್ ಸ್ಯಾಡ್. ನಜ್ರೀನಾ ಕೇಳ್ತಿದ್ದಾಳೆ, ಡೀರು ಯಾಕೆ ಬೇಜಾರಾಗಿದೆ. ಪ್ರೇಮ್ ರಿಪ್ಲೈಡ್ ದಟ್ ದ ಟ್ರೀಸ್ ಇನ್ ದಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್ ಆ್ಯಂಡ್ ಹೀರಾ must have heard about this. Both thought for a while about where these animals would go. ಈ ಮರಗಳನ್ನೆಲ್ಲ ಕಾಡಿನ ಮರಗಳನ್ನು ಕಡಿತಾರೆ ಎನ್ನುವುದು ಈ ಮೀರಾಗೂ ಸಹ ಗೊತ್ತಾಗಿದೆ. ಅದಕ್ಕೆ ಅದು
ಸ್ವಲ್ಪ ಸಮಯ ಅವರಿಬ್ಬರು ಬೋತ್ ಥಾಟ್ ಫಾರ್ ಎ ವೈಲ್, ಅವರಿಬ್ಬರು ಯೋಚಿಸ್ತಾರೆ, ಹೀರಾ ಇಂತಹ ಪ್ರಾಣಿಗಳೆಲ್ಲ ಮತ್ತೆ ಎಲ್ಲಿ ಹೋಗ್ತವೆ ಅಂತ. Then Prem looked at Nazrina and asked, "How can we stop the cutting down of trees?" ಅವನು ನಜ್ರೀನಾನ ನೋಡ್ಬಿಟ್ಟು ಹೇಳ್ತಾನೆ, ಈ ಮರಗಳನ್ನು ಕಡಿಯುವುದನ್ನು ಹೇಗೆ ನಿಲ್ಲಿಸಬಹುದು ಅಂತ. ನಜ್ರೀನಾ ರಿಪ್ಲೈಡ್, "We will approach the authorities concerned to stop the cutting down of trees." Both of them were very happy and returned to Prem's house. ಅವರು ಅಪ್ರೋಚ್ ಅಥಾರಿಟೀಸ್ ಕನ್ಸರ್ನ್ಡ್ ಅಂದರೆ ಪರಿಸರ ಬಗ್ಗೆ ಕಾಳಜಿ ಇರುವಂತಹ ಅಥಾರಿಟಿ, ಜವಾಬ್ದಾರಿ ಇರುವಂತಹ ಸಂಸ್ಥೆಗೆ ನಾವು ಹೇಳಿದ್ರೆ ಈ ಮರ ಕಡಿಯೋದನ್ನು ನಿಲ್ಲಿಸಬಹುದು ಅಂತ ಇಬ್ಬರು ಹೇಳಿಕೊಂಡು ಅವರಿಗೆ ಸ್ವಲ್ಪ ಸಮಾಧಾನ ಆಯಿತು. ಆವಾಗ ಖುಷಿ ಆಯಿತು. ಅವರು ಮತ್ತೆ ಪ್ರೇಮ್ ಮನೆಗೆ ಇಬ್ಬರು ಹೊರಟರು. ಪ್ರೇಮ್ ಟೋಲ್ಡ್ ಹಿಸ್ ಮದರ್ ಅಬೌಟ್ ದೇರ್ ಪ್ಲ್ಯಾನ್. ಪ್ರೇಮ್ ಆಸ್ಕ್ಡ್ ಹಿಸ್ ಮದರ್, "But who shall we complain to?" Mother replied, "Of course to the president of Grama Sabha." ಇದನ್ನು ಅವರ ತಾಯಿಗೆ ಬಂದು ಹೇಳ್ತಾರೆ. ಅವರು ಮಾಡಿರುವಂತಹ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಾಯಿ, ಸರಿ, ಅದಕ್ಕೆ ನೀವು ಗ್ರಾಮ ಸಭೆಗೆ ಅರ್ಜಿಯನ್ನು ಕೊಡಿ ಅಂತ ಹೇಳ್ತಾರೆ. Prem wrote a letter to the president of Grama Sabha and requested his parents and their friends to sign to it. ಪ್ರೇಮು ಗ್ರಾಮ ಸಭೆಗೆ ಒಂದು ಪತ್ರವನ್ನು ಬರೀತಾನೆ. ಅದಕ್ಕೆ ಅವರೆಲ್ಲ ಸ್ನೇಹಿತರು ಸೈನ್ ಮಾಡ್ತಾರೆ. They also took signatures of the people in the local community and those residing in nearby villages. ಅಲ್ಲಿ ಇರುವಂತಹ ಸ್ಥಳೀಯರ ಬಳಿಯೂ ಸಿಗ್ನೇಚರನ್ನು ಹಾಕಿಸ್ಕೊತಾರೆ. ಪ್ರೇಮ್ sent the letter to the president of Grama Sabha. Very soon he got a reply from the president of Grama Sabha. ಅವನು ಗ್ರಾಮ ಸಭೆಗೆ ಪತ್ರವನ್ನು ಕಳಿಸ್ತಾನೆ. ಸ್ವಲ್ಪ ಸಮಯದ ನಂತರವೇ ಗ್ರಾಮ ಸಭೆಯಿಂದ ಅವನಿಗೆ ಉತ್ತರನೂ ಬರುತ್ತೆ. ಡಿಯರ್ ಪ್ರೇಮ್, ವಿ ಆರ್, ಏನು ಉತ್ತರ ಬಂದಿರುತ್ತೆ? ಡಿಯರ್ ಪ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ನೇಚರ್. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಎಕ್ಸೆಪ್ಟೆಡ್. ನಿನಗೆ ಪರಿಸರದ ಬಗ್ಗೆ ಇರುವಂತಹ ಕಾಳಜಿಯ ಬಗ್ಗೆ ನಮಗೆ ಗೌರವವಿದೆ. ಹಾಗಾಗಿ ನಾವು ಮರವನ್ನು ಕಡಿಯುವುದನ್ನು, ನಿನ್ನ ಅರ್ಜಿಯನ್ನು ಸ್ವೀಕರಿಸಿ ಮರವನ್ನು ಕಡಿಯುವುದನ್ನು ನಾವು ನಿಲ್ಲಿಸ್ತೀವಿ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ನಾವು ಮರ ಕಡಿಯುವುದನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೌ ದ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್. ಈಗ ಪ್ರಾಣಿಗಳು, ಪಕ್ಷಿಗಳು, ಮರಗಳು ಎಲ್ಲವೂ ಸೇಫ್ ಆಗಿದೆ. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜರ್ಸ್. ಯುವರ್ಸ್ ಸಿನ್ಸಿಯರ್ಲಿ ರುಕ್ಮಿಣಿ ರಾಮಾಚಿ, ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ರುಕ್ಮಿಣಿ ರಾಮಯ್ಯ, ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. That evening Prem went back to the village and assured the villagers that nothing would happen to the forest and the animals. ಅವತ್ತಿನ ಸಂಜೆ ಅವನು ಹಳ್ಳಿಯವರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಫಾರೆಸ್ಟ್ಗೆ ಮತ್ತು ಅನಿಮಲ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಅವನು ಅವರೆಲ್ಲರಿಗೂ
ತಿಳಿಸ್ತಾರೆ. ಫೈಂಡ್ ಒನ್ ವರ್ಡ್. ಇಲ್ಲಿ ಇರುವಂತಹ ಸೆಂಟೆನ್ಸಿಗೆ ಒಂದು ಪದದಲ್ಲಿ ನಾವು ಉತ್ತರನ ಕೊಡಬೇಕು. ಎ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್. ಕಾಡು ಪ್ರಾಣಿಗಳು ವಾಸಿಸುವಂತಹ ಸ್ಥಳಕ್ಕೆ ಏನಂತೀವಿ? ಫಾರೆಸ್ಟ್. ಎ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್. ತುಂಬ ಇಷ್ಟಪಡುವಂತಹ ವ್ಯಕ್ತಿಯನ್ನು ನಾವು ಏನಂತೀವಿ? ಲವ್ಡ್. ಟು ಕಮ್ ಬ್ಯಾಕ್, ಹಿಂದಕ್ಕೆ ಬಾ. ರಿಟರ್ನ್. ಟು ರೈಟ್ ಬ್ಯಾಕ್. ರಿಪ್ಲೈ, ಪತ್ರಕ್ಕೆ ಉತ್ತರವನ್ನು ಕೊಡೋದಕ್ಕೆ ರಿಪ್ಲೈ. ವೇರ್ ದೇರ್ ಈಸ್ ನೋ ಡೇಂಜರಸ್, ಯಾವುದೇ ತೊಂದರೆ ಇಲ್ಲದೆ ಇರುವಂತಹದ್ದು ಸೇಫ್, ಸುರಕ್ಷಿತೆ. Rearrange the letters to get names of different trees. ಇಲ್ಲಿ ಶಫಲ್ ಮಾಡಿಕೊಟ್ಟಿದ್ದಾರೆ, ಅದನ್ನು ನಾವು ಸರಿ ಮಾಡಬಾರ್ದೆ ನಮಗೆ ಒಂದು ಮರಗಳ ಹೆಸರು ಸಿಗತ್ತೆ. ಓಕ್, ಬಂಬೂ, ಪ್ಲಾಮ್, ನೀಮ್, ಪೇನ್, Answer the following questions in two or three sentences each. ಮೊದಲನೆಯ ಪ್ರಶ್ನೆ, ವೇರ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ ಲಿವ್? ಪ್ರೇಮ್ ಅವನ ಫ್ಯಾಮಿಲಿ ಎಲ್ಲಿ ವಾಸವಾಗಿದ್ದರು? ಅಂಡ್ ಹಿಸ್ ಫ್ಯಾಮಿಲಿ ಲಿವ್ಡ್ ಈಸ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ. ಸೆಕೆಂಡ್ ಕ್ವಶನ್, ವೈ ವಾಸ್ ಪ್ರೇಮ್ ಸ್ಯಾಡ್? ಪ್ರೇಮ್ ಯಾಕೆ ಸ್ಯಾಡ್ ಆಗಿದ್ದ? ಪ್ರೇಮ್ ಹಿಯರ್ಡ್ ದಟ್ ದ ಫಾರೆಸ್ಟ್ ಟ್ರೀಸ್ ವಿಲ್ ಸೂನ್ ಬಿ ಕಟ್, ಸೊ ಹಿ ಕೇಮ್ ಹೋಮ್ ಸ್ಯಾಡ್ ಆ್ಯಂಡ್ ವರೀಡ್. ಅವನಿಗೆ ಗೊತ್ತಾಯಿತು ಕಾಡಿನಲ್ಲಿರುವಂತಹ ಮರಗಳನ್ನು ಕಡಿತಾರೆ ಅಂತ, ಹಾಗಾಗಿ ಅವನಿಗೆ ಬೇಜಾರಾಗಿತ್ತು. ಥರ್ಡ್ ಕ್ವಶನ್, ವಾಟ್ ಡಿಡ್ ಪ್ರೇಮ್ ಆ್ಯಂಡ್ ಹಿಸ್ ಫ್ರೆಂಡ್ ನಜ್ರೀನಾ ಡೂ ಟು ಸಾಲ್ವ್ ದ ಪ್ರಾಬ್ಲಮ್? ಆ ಪ್ರಾಬ್ಲಮನ್ನು ಸರಿಪಡಿಸಲು ಅವರಿಬ್ಬರು ಏನು ಮಾಡಿದ್ರು? ಪ್ರೇಮ್ ಆ್ಯಂಡ್ ಹಿಸ್ ಫ್ರೆಂಡ್ ವಾಂಟೆಡ್ ಟು ಅಪೀಲ್ ಟು ದ ಅಥಾರಿಟೀಸ್ ಟು ಡ್ರಾಪ್ ದ ಐಡಿಯಾ ಆಫ್ ಕಟಿಂಗ್ ಟ್ರೀಸ್. ಮರವನ್ನು ಕಡಿಯುವಂತಹ ಯೋಜನೆಯನ್ನು ಬಿಡಬೇಕು ಎಂದು ಅವರು ಅಥಾರಿಟಿಗೆ ಅರ್ಜಿಯನ್ನು ಸಲ್ಲಿಸಿದರು. ಫೋರ್ತ್ ಕ್ವಶನ್, ಹೂಮ್ ಡಿಡ್ ದೇ ರೈಟ್ ದ ಲೆಟರ್ ಟು? ಹೂಮ್ ಡಿಡ್ ದೇ ರೈಟ್ ದ ಲೆಟರ್ ಟು? ಯಾರಿಗೆ ಪತ್ರವನ್ನು ಬರೆದರು? ಪ್ರೇಮ್ ರೋಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ. ಗ್ರಾಮಸಭೆಗೆ ಅವರು ಪತ್ರವನ್ನು ಬರೆದರು. ಫಿಫ್ತ್ ಕ್ವಶನ್, ವಾಟ್ ವಾಸ್ ದ ಕಂಪ್ಲೈಂಟ್ ಅಬೌಟ್? ಏನು ಕಂಪ್ಲೇಂಟ್ ಬರ್ತಿದ್ರು ಅದರಲ್ಲಿ ಅಂದರೆ, ಪಿಟಿಷನ್ ವಾಸ್ ಫಾರ್ ನಾಟ್ ಕಟ್ಟಿಂಗ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ಫಾರೆಸ್ಟ್ನಲ್ಲಿರುವಂತಹ ಮರಗಳನ್ನು ಕಡಿಬಾರದು ಎಂದು ಅವರು ಬರೆದಿದ್ರು. ನೆಕ್ಸ್ಟ್, ಹೂ ಸೈನ್ಡ್ ದ ಕಂಪ್ಲೈಂಟ್? ಯಾರ್ಯಾರು ಸಹಿಯನ್ನು ಮಾಡಿದರು ಕಂಪ್ಲೇಂಟ್ಗೆ? ಪ್ರೇಮ್ ಪೇರೆಂಟ್ಸ್ ಆ್ಯಂಡ್ ದೇರ್ ಫ್ರೆಂಡ್ಸ್ ಸೈನ್ ಆ್ಯಂಡ್ ದೇ ಆಲ್ಸೋ ಟುಕ್ ಸಿಗ್ನೇಚರ್ಸ್ ಆಫ್ ದ ಪೀಪಲ್ ಇನ್ ದ ಲೋಕಲ್ ಕಮ್ಯುನಿಟಿ ಆ್ಯಂಡ್ ದೋಸ್ ರೆಸಿಡಿಂಗ್ ಇನ್ ನಿಯರ್ ಬೈ ವಿಲೇಜಸ್. ಯಾರ ಸಹಿಯನ್ನು ಹಾಕಿಸ್ಕೊಂಡಿದ್ರು ಅನ್ನೋದು ಇಲ್ಲಿ ಬರಿಬೇಕು. ನೆಕ್ಸ್ಟ್, ವಾಟ್ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ರೈಟ್ ಬ್ಯಾಕ್ ಟು ಪ್ರೇಮ್? ಗ್ರಾಮಸಭಾ ಪ್ರೆಸಿಡೆಂಟು ಪ್ರೇಮ್ಗೆ ಏನು ಉತ್ತರವನ್ನು ಕೊಟ್ಟರು?
The Grama Sabha president replied that your request for not cutting trees in the forest has been accepted. We have decided not to cut the trees in the forest. ನಿನ್ನ ಅರ್ಜಿಯನ್ನು ನಾವು ಒಪ್ಪಿಕೊಂಡು ಮರವನ್ನು ಕಡಿಯುವುದನ್ನು ನಾವು ಬಿಟ್ಟಿದ್ದೇವೆ. Next question. Describe Prem's love for the forest and animals. ಪ್ರೇಮನ ಕಾಡಿನ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಇರುವಂತಹ ಅವನ ಪ್ರೀತಿಯನ್ನು ವ್ಯಕ್ತಪಡಿಸಿ. Prem and Nazrina were feeling sad after hearing about the cutting of trees in the forest. They wanted to stop it. They were friendly with the animals and birds in the forest. Where will the animals and birds go if the trees are cut? So they wanted to stop it and write a letter to the president of the Grama Sabha. The president of the Grama Sabha wrote back saying that they will let the trees stay in the forest. In the end, Prem and Nazrina were successfully in their plan. This shows us that they were lovers of nature. ಅವರು ಮಾಡಿದಂತಹ ಈ ಎಲ್ಲ ಕೆಲಸಗಳು ಏನನ್ನು ತೋರಿಸುತ್ತೆ? ಅವರಿಗೆ ಪರಿಸರದ ಬಗ್ಗೆ ಇರುವ ಪ್ರೀತಿಯನ್ನು ತೋರಿಸುತ್ತೆ. ಎರಡನೇ ಕ್ವಶನ್. ಇದು ಮೊದಲನೇ C2ನ ಮೊದಲನೇ ಪ್ರಶ್ನೆಯ ಉತ್ತರ ಇದು. ನೆಕ್ಸ್ಟ್ C2ನ ಎರಡನೇ ಪ್ರಶ್ನೆಯ ಉತ್ತರ. ಎರಡನೆಯ ಪ್ರಶ್ನೆ ಏನು? ಹೌ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಪ್ರೈಸ್ ಪ್ರೇಮ್? ಗ್ರಾಮ ಸಭೆಯ ಪ್ರೆಸಿಡೆಂಟು ಪ್ರೇಮ್ಗೆ ಹೇಗೆ ಉತ್ತರವನ್ನು ಕೊಟ್ಟರು? ಪತ್ರಕ್ಕೆ ಹೇಗೆ ರಿಪ್ಲೈ ಮಾಡಿದ್ರು? The president of Grama Sabha praised Prem that we are happy about the love you have shown towards nature. Your request for not cutting trees in the forest has been accepting. We have decided not to cut the trees in the forest. Now the plants, animals and birds will be safe. Give the plural forms of following words. Deer. ಡೀರ್ಗೆ ಪ್ಲೂರಲ್ ಫಾರ್ಮು ಸಹ ಏನು? ಡೀರೆ. ಫಾರೆಸ್ಟ್, ಫಾರೆಸ್ಟ್ಸ್. ಫ್ರೆಂಡ್, ಫ್ರೆಂಡ್ಸ್. ಅಥಾರಿಟಿ, ಅಥಾರಿಟೀಸ್. ಇಲ್ಲಿ ವೈಯನ್ನು ತೆಗೆದುಬಿಟ್ಟು IES ಅನ್ನು ಆ್ಯಡ್ ಮಾಡಬೇಕು. ಅಥಾರಿಟೀಸ್. ಕಮ್ಯುನಿಟಿ, ಕಮ್ಯುನಿಟೀಸ್. ವೈಯನ್ನು ತೆಗೆದು IES ಸೇರಿಸಬೇಕು. ಇಲ್ಲಿ ಈ ಕೊಟ್ಟಿರುವ ಸೆಂಟೆನ್ಸನ್ನು ಬಹುವಚನವಾಗಿ ಪರಿವರ್ತಿಸಿ ಬರಿಬೇಕು. Where will the animal go if there are no
ಟ್ರೀಸ್. ಮರಗಳು ಇಲ್ಲದೆ ಹೋದರೆ ಪ್ರಾಣಿಗಳು ಎಲ್ಲೋಗ್ತವೆ. ಇದನ್ನು ನಾವು ಬಹುವಚನದಲ್ಲಿ ಬರಿಬೇಕು. ವೇರ್ ವಿಲ್ ದ ಅನಿಮಲ್ಸ್ ಗೋ ಇಫ್ ದೇರ್ ಆರ್ ನೋ ಟ್ರೀಸ್. ನೆಕ್ಸ್ಟ್, ದ ಡೀರ್ ಕೇಮ್ ಸ್ಪ್ರಿಂಗಿಂಗ್ ಟುವರ್ಡ್ಸ್ ಹಿಮ್. ಇದನ್ನು ನಾವು ಪ್ಲೂರಲ್ಗೆ ಬದಲಿಸಬೇಕು. ದ ಡೀರ್ಗೆ ಡೀರೆ ಪ್ಲೂರಲ್ ಫಾರ್ಮು. ಹಾಗಾಗಿ ದ ಡೀರ್ ಕೇಮ್ ಸ್ಪ್ರಿಂಗಿಂಗ್ ಟುವರ್ಡ್ಸ್ ಹಿಮ್ ಅಲ್ಲ, ದೆಮ್. ನಾವು ಇದನ್ನು ದೆಮ್ ಆಗಿ ಬದಲಿಸಬೇಕು. ಐ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ಅದನ್ನು ನಾವು ಪ್ಲೂರಲ್ ಮಾಡಬೇಕು ಅಂದರೆ ವಿ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ದ ಕಮ್ಯುನಿಟಿ ದಟ್ ಲಿವ್ಡ್ ನಿಯರ್ ದ ಫಾರೆಸ್ಟ್ ಸೈನ್ಡ್ ಇಟ್. ಫಾರೆಸ್ಟ್ ಸಿಗ್ನಡ್ ಇಟ್. ದ ಕಮ್ಯುನಿಟೀಸ್ ಪ್ಲೂರಲ್ ಮಾಡಬೇಕು. ಕಮ್ಯುನಿಟಿ ಇದೆ, ಕಮ್ಯುನಿಟೀಸ್. ದಟ್ ಲಿವ್ಡ್ ನಿಯರ್ ದ ಫಾರೆಸ್ಟ್ಸ್ ಸಿಗ್ನಡ್ ಇಟ್. ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಆ್ಯಂಡ್ ಬರ್ಡ್ಸ್. ಇದನ್ನು ಪ್ಲೂರಲ್ಗೆ ಬದಲಿಸಬೇಕು. ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು, ಆ್ಯಕ್ಟಿವಿಟೀಸ್ಗಳು ಮುಗಿದಿದೆ. ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಯೂನಿಟ್ 1 ಮತ್ತು 2 ಇದೆ, ಅದನ್ನು ಸಹ ನೋಡಿ. ಎಲ್ಲ ವಿವರಣೆಯೊಂದಿಗೆ ಎಲ್ಲ ಪ್ರಶ್ನೋತ್ತರಗಳು ಅದರಲ್ಲಿ ಇದೆ, ಅವುಗಳನ್ನು ನೋಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.